ಎಷ್ಟೈತಿದ ಅಮೌಂಟ್? 5 ಲಕ್ಷ ರೂಪಾಯಿ ಐತಿ. ಏನ ಹುಷಾರಾಗಿ ಇದನ್ನ ತೆಗೆದಿಡ. ಬ್ಯಾಂಕ್ನಾಗ ಇಡ್ಬೇಕಂತಂದ್ರೆ ಇಡಕ್ಕಾಗಲ್ಲ ಹಂಗೆಲ್ಲ. ಅದಕ್ಕೆ ಎಲ್ಲಿದ್ ಬಂತು ಏನು ಎತ್ತ, ಯಾಕಂದ್ರೆ ನಂದಷ್ಟು ಇನ್ಕಮ್ ಇದೆಲ್ಲ ಒಂಥರ ಇವೆಲ್ಲ ಬ್ಲ್ಯಾಕ್ ಮನಿ ಇದ್ದಂಗೆ. ನನ್ಗೆ ಬರೋ ಪಗಾರಕ್ಕೆ ಇಷ್ಟೆಲ್ಲ ನಾನು ಬ್ಯಾಂಕ್ನಾಗ ಇಡ್ತೀನಿ ಅಂದ್ರೆ ಅವ್ರು ಇದು ಮಾಡಲ್ಲ. ಟ್ಯಾಕ್ಸ್ ಐ ಟಿ ರಿಟರ್ನ್ ಅಂತಂದೇಳಿ ಇದೆ, ಇನ್ಕಮ್ ಟ್ಯಾಕ್ಸ್ ಅಂದ್ಬಿಟ್ರೆ ಏನು ಮಾಡೋದು, ಅವೆಲ್ಲ ಲೆಕ್ಕಕ್ಕತ್ತಲ್ಲ. ಅದ್ರ ಸಂಬಂಧ ಮನ್ಯಾಗ ಇಡ್ತಾ ಇದೀನಿ. ಹುಷಾರಿ. ಏನು ಚಾವಿ ಬಿಟ್ಟು ಎಲ್ಲಿ ಹೋಗಕ್ಕೆ ಹೋಗ್ಬೇಡ, ಮನ್ಯಾಗೆ ಇರ್ರಿ ಆದಷ್ಟು. ಅಲ್ಲ 5 ಲಕ್ಷ ರೂಪಾಯಿ ಇಷ್ಟು ದುಡ್ಡು ಇದ್ಕಿದ್ದಂಗೆ ಎಲ್ಲಿದ ಬಂತ್ರಿ ರೊಕ್ಕ? ಏನ್ರಿ ನಾ ಹೇಳ್ತೇನಲ್ಲ, ನ್ಯಾಯವಾಗಿ ದುಡಿದ್ರೆ ಇಷ್ಟು ಅಮೌಂಟ್ ಬರಲ್ಲ ಅಂತ ನನಗೆ. ನಿಜವಾಗ್ಲು ಇಷ್ಟೊಂದು ಪಗಾರ ಹೆಂಗ್ರಿ ಬರ್ತೈತೆ ನಿಮಗೆ? ನಾನು ಕಷ್ಟಪಟ್ಟು ಆ ವಿಡಿಯೋ ಎಲ್ಲ ಮಾಡಿ ಅಡುಗೆ ಮಾಡಿ ಹಾಕಿ ದುಡಿತಾ ಇದೀನಲ್ಲ ಯೂಟ್ಯೂಬ್ನಾಗ, ಅಷ್ಟೇ ನನಗೊಂದು ತಿಂಗಳಿಗೆ 8,000 ರೂಪಾಯಿ, ಒಂದು 7-8 ಸಾವಿರ ರೂಪಾಯಿ ಬರೋಕ್ಕೆ ಒದ್ದಾಡ್ತಾ ಇದ್ದೀನಿ. ಇನ್ನು ನೀವು ನೋಡಿದರೆ ಇಷ್ಟಿಷ್ಟು ದುಡ್ಡು ಏನಪ್ಪ, ಅನ್ಯಾಯವಾಗಿ ಏನಾದರೂ ಮಾಡ್ತಾ ಇದ್ದೀರಾ? ಗೊತ್ತಿಲ್ಲ ನಿನಗೆ, ಹೇಳೇನಲ್ಲ ನಾನು, ನನ್ನ ಮನೆ ಬಿಡಿಸೋ ಮಟ್ಟ ನಾ ಈ ಕೆಲಸ ಮಾಡಲೇಬೇಕು. ಆಮೇಲೆ ನ್ಯಾಯವಾಗಿ ನಾನು ಒಂದು ಕಡೆ ದುಡಿಯಕ್ಕೆ ಹೋಗ್ತೀನಿ. ನೀನು ನಿನ್ನ ಕೆಲಸ ಏನು ಮನ್ಯಾಗ ಮಾಡ್ತಾ ಇದೆಯಲ್ಲ ಯೂಟ್ಯೂಬ್ ಚಾನಲ್, ಅದರಿಂದ ಎಷ್ಟು ಬರುತ್ತೋ ಅಷ್ಟು ನೀನು ಅದು ನಿಮ್ಮ ಮನೆ ಖರ್ಚಿಗಾರ ಹಾಕು. ನಾ ದುಡ್ದಿದ್ದು ಬರೀ ನನ್ನ ಮಗನ ಓದಿಗೆ, ನಮ್ಮ ಮುಂದಿನ ಫ್ಯೂಚರಿಗೆ ತೆಗೆದಿಡ್ತೇನೆ. ಏನಂತಿ? ಇನ್ನೊಂದು ಸ್ವಲ್ಪ ದಿನ ನೀನು ಇದನ್ನು ತಡ್ಕೊಳ್ಳೇಬೇಕು. ಹೌದು, ನಾ ತಪ್ಪ ಮಾಡತ್ತೀನಿ. ಇದು ಏನಂದ್ರೆ ನಮ್ಮ ಸೌಕರ್ಯದಾರಲ್ಲ, ಕೆಲವೊಂದು ಮಾಲ್ ಕೊಡ್ತಾರೆ, ಅವರು ಸ್ವಲ್ಪ ಸ್ಮಗ್ಲಿಂಗ್ ಎಲ್ಲ ಮಾಡ್ತಾರೆ. ಅವರು 2ನೇ ನಂಬರ್ ದಂಧೆ ಭಾಳ. ಅವನ್ನ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಮುಟ್ಸೋದು ಮಾಡೋದು, ಕರ್ಕೊಂಡು ಹೋಗ್ಬಿಟ್ಟು ಬರೋದು, ಕರ್ಕೊಂಬರೋದು. ಆಮೇಲೆ ಇಲ್ಲಿ ಇಸ್ಪಿಟದು ಆಡಿಸ್ತಾರಲ್ಲ, ಅಲ್ಲೆಲ್ಲ ಒಂಚೂರು ಇರೋದು. ಅವರು ರೊಕ್ಕದ್ದೆಲ್ಲ ಹೇಳ್ತಾರೆ, ಅದನ್ನು ತೊಗೊಂಡೋಗಿ ಕೊಟ್ಟು ಬರೋದು, ತೊಗೊಂಬರೋದು, ಇನ್ನೂ ಸುಮಾರು ಹಾಗೆ. ಆಮೇಲೆ ಇದು ಬರ್ತಾವಲ್ಲ ಇವು ಬಿಸ್ಕಿಟ್, ಅವ್ನು ಏನೇನೋ ಅಲ್ಲಿಗೆ ಇಲ್ಲಿಗೆ ಕೊಡ್ತಿರ್ತಾರಪ್ಪ. ಅವು ಎಲ್ಲ ನಮ್ಗೆ ಇನ್ನೂ ಪೂರ್ತಿ ಮಾಹಿತಿ ಹೇಳಲ್ಲ ಅವ್ರು ನಮ್ಮ ಮುಂದೆ. ಬಟ್ ಅವ್ನು ಇಲ್ಲಿ ನಾವು ಹೇಳ್ದಲ್ಲೆಲ್ಲ ಒಯ್ದು ಕೊಟ್ಟು ಬಾ, ಅವ್ರು ಇಷ್ಟು ರೊಕ್ಕ ಕೊಡ್ತಾರೆ, ಅದ್ರಾಗ ಅದನ್ನು ತೊಗೊಂಡು ಬಾ ಅಂತಾರೆ. ತೊಗೊಂಡೋಗಿ ಕೊಟ್ಟ ಮೇಲೆ ನನಗೆ ಇಂತಿಷ್ಟು ಅಂತ ಕಮಿಷನ್ ಕೊಡ್ತಾರೆ. ಅದ್ರಾಗ ಅದೇ ಕಮಿಷನ್ ಕೂಡಿಸಿಟ್ಟಿಟ್ಟು 5 ಲಕ್ಷ ರೂಪಾಯಿ ಆಗೈತಿ. ಇಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಇತ್ತು, ಸ್ವಲ್ಪ ಇದಕ್ಕೆ ಬಳಸ್ಕೊಂಡಿದ್ದೆ. ಈಗ 5 ಲಕ್ಷ ರೂಪಾಯಿ ಐತಲ್ಲ ಇದು. ಮತ್ತೆ ಇನ್ನೊಂದು ಸ್ವಲ್ಪ ದಿನ ತಡಿ, ಇನ್ನೊಂದು ಸ್ವಲ್ಪ ದೊಡ್ಡ ರೊಕ್ಕ ಹೆಂಗಾರ ಮಾಡಿ ಜೋಡಿಸಿ ನಮ್ಮ ಮನೆ ಒಂದು ಬಿಡಿಸ್ಕೊಂಬಿಡೋಣ. ಏನಂತಿ? ಇನ್ನೂ ಜಾಸ್ತಿ ಇತ್ತು ನನ್ನ ಕಡೆ ದುಡ್ಡು, ನನ್ನ ಸಾಲ ಎಲ್ಲ ಹರ್ಕೊಂಡಿನಿ ನಾನು. ಮತ್ತು ಎಲ್ಲಿದ ಹರ್ಕೊಂಡೆ ಅಂತ ಮಾಡಿ ನೀನು? 1 ಲಕ್ಷ ರೂಪಾಯಿ, 50,000, 25,000, ಈ 30,000 ಹಿಂಗೆ ಬಂದಿದ್ದನ್ನೇ ಕೂಡಿಸಿಟ್ಟು ಇಟ್ಟು ನನ್ನ ತಲೆ ಮ್ಯಾಗಿದ್ದು ಸಣ್ಣ ಪುಟ್ಟ ಸಾಲ ಎಲ್ಲ ಹರ್ಕೊಂಡೇನು ನಾನು, ಗೊತ್ತನ? ಈಗ ಮೊದಲು ನಂಗೆ ಸಾಲಗಾರ ಕಾಟನೂ ಇಲ್ಲ ನನಗೆ. ನೋಡ್ಸು ಮತ್ತಿ, ನಾ ಹೇಳ್ತೇನಲ್ಲ, ನ್ಯಾಯವಾಗಿ ದುಡ್ದು ಬರ 20,000ದಾಗ ಜೀವನ ಮಾಡಿ ಸಾಲ ಹರ್ಕೊಂಡು ಒತ್ತಿ ಇಟ್ಟು ಮನಿನೂ ಬಿಡಿಸ್ಕೊಂಡು, ಹೌದಾ ನಮ್ಮ ಮಕ್ಕಳನ್ನೂ ಓದಿಸಿ ಸಂಸಾರನೂ ಮಾಡ್ತೀವಿ ಅಂದರೆ ಅದು ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಡ್ಬಿಡು ಸುಮತಿ ನೀನು. ಏನು ಸ್ವಲ್ಪ ನಮ್ದು ಇಂಥವೇನಾರ ಕೆಲಸ ಆಗ್ಬೇಕಂದ್ರೆ ನಾವು ಈ ಥರ ರಿಸ್ಕ್ ತೊಗೊಳಕಬೇಕಾಕತಿ. ಅದಕ್ಕೆ ನನಗೆ ಸುಮ್ಮನೆ ಬ್ಯಾಡ ಗಿಡ ಅನ್ನಕ್ಕೆ ಹೋಗ್ಬೇಡ. ಈಗ ನಾ ಇನ್ನೊಂದು ಸ್ವಲ್ಪ ದಿನ ಇದನ್ನೇ ಮಾಡ್ಬೇಕು ಅಷ್ಟೇ. ಸರಿನಪ್ಪ, ಬೇಡ ಅಂದರೆ ನೀವೇನು ಕೇಳಲ್ಲ, ಆಯ್ತು. ಆದರೆ ಹುಷಾರ್ರಿ. ಸುಮತಿ, ನಿಮ್ಮವ್ವ ಬಂದಾರ ನೋಡುವ. ಅವನಾ? ಹಾಂ ಅತ್ತಿ ಬಂದೆ. ಅವ್ವ ಯಾಕೆ ಬಂದ್ಲ ಇಷ್ಟೊತ್ನಾಗ? ಸಂಜೆ ಮುಂದೆ, ಅದು ಈಗ ಅವ್ವ ರೀ. ನಾನು ಅವನ್ ಕೇಳ್ತೀನಿ ತಡಿ ಏನಂತೆ. ಸರಿ, ನೀನು ಹೋಗಿ ವಿಚಾರಿಸ. ನನಗೆ ಈ ಸಣ್ಣ ಬ್ಯಾಗ್ ಎಲ್ಲಿಟ್ಟು ಹೇಳು. ನಾವು ಒಂದು 2-3 ಜೊತೆ ಅರ್ಬಿ ಇಟ್ಕೊಂಡು ನಾನು ಇವತ್ತು ಸಂಜೆಗೆ ಊರಿಗೆ ಹೊಂಡ್ಬೇಕು. ಮಂಗಳೂರು ಚಿಕ್ಕಮಂಗ್ಳೂರು ಹೊಂಟೇನಿ. ಅಲ್ಲಿ ಹೋಗಿ ಅಲ್ಲಿಂದ ಮತ್ತೆ ಬೇರೆ ಊರಿಗೆ ಹೋಗೋದೈತಿ. ಎಲ್ಲ ಮುಗಿಸ್ಕೊಂಡು ಒಟ್ಟು ನಾ ಬರಕ್ಕೆ ಒಂದು 3-4 ದಿನ ಆಕತಿ. ಏನು 3-4 ದಿನನಾ? 3-4 ದಿನ ಆಕತಿ. ರೀ ನಂಗೆ ಯಾಕೆ ಹೆದರಿಕೆ ಆಗತ್ತಪ್ಪ. ಬ್ಯಾಡ್ರಿಪ್ಪ, ಯಾಕೆ ಬೇಕವೆಲ್ಲ? ಹೆದರ್ಕೊಳ್ಳೋಂಥದ್ದು ಏನಿಲ್ಲ. ನಾನಲ್ಲಿ ಯುದ್ಧಕೊಂಟೇನ ಏನಿಲ್ಲ. ಅಂದ್ರೆ ಒಬ್ರನ್ನ ಕರ್ಕೊಂಬರೋದು, ಕಳ್ಸೋದು, ಅವ್ರನ್ನ ಅಲ್ಲಿ ಒಂದು ಸ್ವಲ್ಪ ಅವರು ಊರ್ ಮ್ಯಾಗ ಹೊಂಟಾರ, ಅವ್ರ ಜೊತೆಗೆ ಇರ್ಬೇಕಾಗತ್ತೆ. ನಾನು ನಮ್ಮ ಸಾಹೇಬ್ರ ಜೊತೆಗೆ ಏನು ಅವರು ನನ್ನ ಮೇಲೆ ಭಾಳ ನಂಬಿಕೆ, ಒಳ್ಳೆ ಜನ ಅವರು, ಪಾಪ ಸುಳ್ಳು ಅನ್ಬಾರ್ದು. ಅದಕ್ಕೆ ನಾನು ಹೋಗ್ಲೇಬೇಕು. ಅವ್ರು ನನ್ನ ಬಿಟ್ಟು ಯಾರನ್ನೂ ಕರ್ಕೊಂಡು ಹೋಗೋದಿಲ್ಲ ಮರ ಆಯ್ತಾಗ. ನೀನೇ ಬಾರೋ ರಾಕೇಶ, ನೀ ಇಲ್ಲ ಅಂದ್ರೆ ಸರಿ ಹೋಗಂಗಿಲ್ಲ ನಮ್ಗೆ ಅಂತಾರ ಅವ್ರು. ನಾನಾರು ಏನು ಮಾಡಲಿ? ಹಂಗೆ ಹೋದೆ ಅಂದ್ರೆ ಏನಿಲ್ಲ ಅಂದ್ರೆ ಒಂದು 4 ಮಂದಿ ಸಾಹೇಬ್ರ ಅದಾರ ನಮ್ಮವ್ರು, ನನ್ನ ಜೊತೆಗೆ ಬರೋರು. ಹೌದಾ? ಇವರು ಖುಷಿಗೆ ಅಂತ ಒಂದು 5,000 ರೂಪಾಯಿ ಕೊಟ್ಟಾರ ಅಂದ್ರೆ ಒಂದು 20,000 ರೂಪಾಯಿ ಕೈಯಾಗಕತಿ. ಅವ್ರಿಗೆ ಲಕ್ಷಗಟ್ಟಲೆ ಬಂದಿರ್ತತಿ. ನಂಗೆ ಒಂದು 20,000 ರೂಪಾಯಿ ಕೊಡಲ್ಲ ಅವ್ರು. ಕೊಡ್ತಾರಪ್ಪ, ಯಾಕೆ ಕೊಡಲ್ಲ? ನೀ ಸುಮ್ಮನಿರು. ನೀನು ಬ್ಯಾಡ ಗಿಡ ಅನ್ನಕೋಬೇಡ. ನೀನು ಹೇಳ್ತೇನೆ ನೋಡಿ ಸುಮತಿ ನಾನು. ಆಯ್ತು, ಇವ್ನು ತೆಗೆದಿರ್ತಂತ ನೀವು ಹೋಗಿ ನಿಮ್ಮ ಕಡೆ ಕೇಳು. ದೇವದಯದಿಂದ ಹೆಂಗಾರ ಮಾಡಿ ಮನಿ ಒಂದು ಬಿಡಿಸ್ಕೋಬೇಕು. ಕೈಯಾಗ ಒಂದಿಷ್ಟು ರೊಕ್ಕ ಮಾಡ್ಕೊಂಡು ಈ ಕೆಲಸ ಬಿಟ್ಬಿಟ್ರೆ ಚಿಂತಿನೇ ತಪ್ತತಿ. ಇದಕ್ಕಿದ್ದಂಗೆ ಬಂದ್ಬಿಟ್ರಿ ಯಾಕಾರ? ಅಲ್ಲ, ನೀವು ಬಂದಿದ್ದೊಂದು ಒಳ್ಳೇದೇ ಆಗ್ಬಿಡ್ರಿ. ನನಗೂ ಕುಂತ್ ಬೇಸರ ಆದಂಗೆ ಆಕತ್ತಿತ್ತ. ಮತ್ತೆ ಅಂಗಡಿ ಹೆಂಗೆ ನಡೆಯಕತ್ತೈತ್ರಿ? ಚಲೋ ನಡೆಯಕತ್ತೈತನ? ಈಕಿ ಸುಮತಿ ಅಂದ್ಲ, ನೀವು ಏನು ಅಂಗಡಿ ಹೊಂಟಿರಂತೆ? ಎಲ್ಲಿ ಅಂಗಡಿ ರೀ? ಎಲ್ಲಿ ಅಂಗಡಿಗೆ ಹೋಗೋದು? ನಮ್ಗೇನು ಹೋದ್ರೇನು ಬೆಲೆ ಐತನ? ಅಲ್ಲಿ ಅಂಗಡಿಗೆ ಹೋದ್ರೆ ನಮ್ಮ ನಾಯಿಗಿಂತ ಅತ್ತತ ಮಾಡ್ತಾರ್ರಿಪ್ಪ. ಅತ್ತಾಗಿಂದ ನಾಯಿಗಿಂತ ಅತ್ತತ ಮಾಡಿ ಓಡ್ಸಾಕತ್ತಾರ. ಯಾಕೆ ಸುಮ್ಮನೆ ಹೋಗಿ ನಾವರ ಅವ್ರಿಗೆ ತೊಂದರೆ ಕೊಡೋದು? ಹೌದಿಲ್ಲ? ಇರುವಲ್ರಕ್ಕ ಅವ್ರೆ ಗಂಡ ಹೆಂಡತಿ ಆರಾಮಾಗಿ ಅಂಗಡ್ಯಾಗ. ಯಾಕೆ ಹಂಗೆ ಅಂತೀರಿ? ಅಲ್ಲ ಅಂದ್ರೆ ಏನು ಅಂಗಡಿಗೆ ಏನಾರ ಬರಬೇಡ ಅಂದ್ರಲ್ರಿ? ಬರಬೇಡ ಅಂತೇನೆ ಬಾಯ್ಬಿಟ್ಟು ಹೇಳ್ರಿ. ಏನು ಮಾಡಕತ್ತೈತಿ ಹೇಳ್ರಿ?
ಏನು ಅವ್ರಿಗೆ ಎಷ್ಟು ವ್ಯಾಪಾರ ಆಕತಿ ಏನು ನಮ್ಮ ಅವ್ಗೆ ಗೊತ್ತಾದಿತ್ತು ನಾವು ಕಳ್ಳೆಯವ್ರು ನಡ್ಸೋಕ್ಕಾಗಲ್ಲ ಅಂತೋ ಏನೇ ಅದ್ರ ಸಂಬಂಧ ಯಾರಿಗೆ ಗೊತ್ತು ಇಲ್ಲ ಅವ್ರ ಕಡೆ ಮಂದಿ ಬಳಗೆ ಬಂದಾಗ ಸೀರೆ ಪಾರಿ ಕೊಟ್ಟು ಕಳ್ಸೋಕ್ಕಾಗ ಆಗೋದಿಲ್ಲ ನಮ್ಮ ಅತ್ತಿಲ್ಲೇ ಇದ್ರೆ ಅಥವಾ ಗಂಡ ಹೆಂಡ್ತಿ ಮಾತಾಡಕ್ಕೆ ಎಲ್ಲದಕ್ಕೂ ಅನುಕೂಲ ಆಗೋದಿಲ್ಲ ಅಂತ ಏನಾರು ಅನಿಸ್ತಾ ಏನ ಯಾರಿಗೆ ಗೊತ್ತು ಅಲ್ಲಕ್ಕ ನಿಮ್ಮ ಮನಸ್ತಾಗಿದ್ದು ನಮ್ಗೆ ಹೆಂಗೆ ಗೊತ್ತಾಕವ್ರಿ ಯಾವುದಿಲ್ಲ ಹಾಂ ಏನು ಒಟ್ಟು ಬರಬೇಡ ಅಂತಂದ್ರು ಇನ್ಮೇಲೆ ನಾನು ಹೋಗಕ್ಕೆ ಹೋಗುದಿಲ್ಲಲೇ. ಬರಬೇಡ ಅಂತಂದ್ರ ಎದ್ರ ಸಂಬಂಧವ ಹಂಗೆ ಸುಮ್ಮನೆ ಯಾಕೆ ಹೇಳಿದ್ರು ಅಣ್ಣ ಹೇಳಿದ್ನ ಅದಕ್ಕೆ ಹೇಳಿದ್ಲ ಕೇಳ್ತಂತೇಳಿ ಅದಕ್ಕೆ ಮನ ಹಂಗೆ ಕಂದ್ರಿ ಅಂತೇಳಿ ಏನು ಕೇಳಕೋಬೇಡ ಏನ ಅವ್ರಿಗೆ ತಾಯಿಗಿಂತ ಮಗ್ಗ ಗಿರಾಕಿ ಮುಖ್ಯ, ಅತ್ತಿಗಿಂತ ಸೊಸಿಗೆ ಗಿರಾಕಿ ಮುಖ್ಯ. ಅಲ್ಲ ಏನಾತ್ರಿ ಹೇಳ್ರಿ ಅಷ್ಟು ಯಾಕೆ ಮನ್ಸಿಗೆ ಬೇಸರ ಮಾಡ್ಕೊಂಡಿರಿ. ಅಲ್ಲ ನಿಮ್ಗೆ ಇನ್ನೇನ ಪಾಪ ಆಕಿ ಗಿರ್ಜಾ ಅಂತ ಹೆಣ್ಮಗಳಲ್ಲ, ಅದು ಭಾಳ ಸಮದೂತಿದಾಳ ಪಾಪ ಸುಳ್ಳ ಅನ್ಬಾರ್ದು. ಅತ್ತಿ ಅಂದ್ರೆ ಎಷ್ಟು ಗೌರವ ಕೊಡ್ತಾಳ ಅಷ್ಟು ಇದು ಮಾಡ್ತಾಳ. ಯಾಕೆ ಏನಾತ್ರಿ? ಇನ್ನೂ ನನ್ನ ಮಗಳ ನಿಮ್ಮ ಮೇಲೆ ಪ್ರೀತಿ ಅದಾಳ. ಅತ್ತಿ ಅಂದ್ರೆ ಅಷ್ಟು ಮರ್ಯಾದೆ ಅಷ್ಟು ಭಯ ಭಕ್ತಿ ಹೆದರಿಕೆ ಆಟ ಚಂದ ಇದು ಮಾಡ್ತಾಳ. ನೀವು ನಸ್ಗುನಿ ಇದ್ದಂಗೆ ಆಕಿ ನನ್ನ ಸೊಸಿ ನಸ್ಗುನಿ ಅಂತಕಿ ಅಕ್ಕಿ ಮಾತನ್ನು ಹೋಗಿ ಹೋಗಿ ಕೇಳ್ತೀರಿ ನಂಬ್ತೀರಿ ಅಂದ್ರೆ ಏನು ಹೇಳೋದು ಇದಕ್ಕೆ? ನೀವು ನಮ್ಮ ಮನ್ಯಾಗ ಇದ್ದಾಗ ನಿಮ್ಮನ್ನು ಹೊರಗೆ ಕಳ್ಸುವಂಗೆ ಹಚ್ಕೊಟ್ಟಕ್ಕೆ ಆಕಿ ನನ್ನ ಮಗಳು ನನ್ನ ಮನೆ ಬಿಟ್ಕೊಟ್ಟು ಈಗ ಮತ್ತೆ ಇಲ್ಲಿಗೆ ಬರೋಕೆ ಕಾರಣ ಅರ್ಧ ಹಚ್ಕೊಟ್ಟಿದ್ದೇ ಆಕಿ. ನಿಮ್ಗೆ ಗೊತ್ತಿಲ್ಲ ಬಿಡ್ರಿ ಹೋಲೆ ತಕ್ಕ ಸುಮ್ಮನೆ ಮಾತ್ಯಾಕ. ಮೊನ್ನೆ ಏನಾಯ್ತು ಅವ್ರು ತವ್ರ ಮನೆಗೆ ಸೀರೆ ಕೊಟ್ಟಾಗಕ್ಕೆ ಈಗ ಲಾಸ್ ಆಗಿಲ್ಲ. ನಡೀತು ನಾನು ನನ್ನ ಕಡೆದು ಒಂದು ಸೀರೆ ಒಬ್ರಿಗೆ ನನಗೆ ಬೇಕಾದವ್ರಿಗೆ ಕೊಟ್ಟಿದ್ದಕ್ಕೆ ಅಯ್ಯೋ ಲಾಸ್ ಆಕತಿ ನಾ ಮಾರಕ್ಕೆ ತಂದೇನಿ ನೀವು ಹೆಂಗೆ ಕೊಟ್ರಿ ಅಂತೇವು ಈ ಅಂತ ಜಗಳ ಮಾಡಿಲ್ಲ. ನನ್ನ ಮಗನೂ ಜಗಳ ಮಾಡಿದ. ಅದೆಲ್ಲ ಆತು ಹೋತು ಎಲ್ಲ ಮುಗೀತ್ರಿ, ಎಲ್ಲ ಮುಗೀತು. ಇವತ್ತೇನಾಯ್ತು ಗೊತ್ತನ್ರಿ, ಒಬ್ಬೇಕಿ ಸೀರೆ ತೊಗೊಳಕ್ಕೆ ಬಂದಿದ್ಲು. ಆಕಿ ಒಂದು ಬಿಟ್ಟು ಒಂದು 50 ಸೀರೆ ತೆಗೆದು ಹಾಕ್ಯಾಳ. ಮನುಷ್ಯಾಗದು ಎಂಥ ಸೀರೆ ನೋಡೋದದು ಅಲ್ಲ. ಅಷ್ಟು ಸೀರೆ ಒಳಗಕ್ಕೆ ಒಂದಾರ ಇಷ್ಟ ಬರಬಾರ್ದ. ಏನೋ ಒಂದು 5-6 ಸೀರೆ ತೆಗಿಸ್ತಾರ, ಒಂದು ಸೀರೆ ಇಷ್ಟಪಡ್ತಾರೆ. 10 ಸೀರೆ ತೆಗ್ಸಿದ ಮೇಲಾರ ಒಂದು ಇಷ್ಟಪಟ್ಟಾರ ಅನ್ಕೋರಿ. ಬಾರ್ಡರ್ ಸಣ್ಣದು ಕೊಡ್ರಿ, ದೊಡ್ಡದು ಕೊಡ್ರಿ, ಕಲರ್ ಇದು ಕೊಡ್ರಿ, ಅದು ಕೊಡ್ರಿ, ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಹಚ್ಚಿಬಿಟ್ಟಿದ್ಲು. ನಾನು ಆಕಿಗೆ ಒಂದ ಮಾತ ಅಲ್ವಾ ಇಷ್ಟು ಸೀರೆ ತೆಗ್ಸಿ ಇದ್ರಾಗ ಒಂದು ಯಾವ್ದಾರ ನೋಡವ ಅವ್ನು ಕಮ್ಸೆ ಕಮ್ಮಿ ಅಂದ್ರೆ ಒಂದು 5 ಸೀರೆ ತೆಗೆದು ಕೊಟ್ಟೇನಿ ನೋಡೊಂದು ಯಾವ್ದಾರ ಚಲೋದು ಅಂದೆ. ಇಷ್ಟೇಪ್ಪ ಅಂದಿದ್ದು ಇಷ್ಟೇ. ಏನು ನನಗೆ ಗ್ರಾಚಾರ ಕೆಟ್ಟಿದೊಂದು ಮಾತು ಅಂದೆ ಏನೋ ಗೊತ್ತಿಲ್ಲ. ಇಷ್ಟು ಅಂದಿದ್ದಕ್ಕೆ ಆಕಿ ಬಿಡಾಡಿ ಊರು ಬುಬ್ಣಿ ಆಕಿ ಹೆಣ ಎತ್ತಲಿ ಆಕೆಲಿಂದ ಒಂದು ಜೋಡಾದ್ಲ ಏನೋ ನಮ್ಮ ಅಂಗಡಿಗೆ. ಆಕಿ ಸಿದ್ಗಿ ಕಡೆ ಸಿಂಗಾರ ಮಾಡ್ಲಿ ಆಕಿ ಎಷ್ಟು ಬಾಯ್ ಮಾಡ್ಬೇಕು. ನಾನು ತೋರಿಸಿದ್ದು ನನಗೆ ಇಷ್ಟ ಬಂದಿದ್ದು ತೊಗೋಬಾರ್ದನ, ನೀವು ಹೇಳಿದ್ದೆ ನಾ ತೊಗೋಬೇಕನ ಏನ್ರಿ? ನನ್ನ ಮ್ಯಾಗ ಅಧಿಕಾರ ಚಲಾಯಿಸ್ತೀರಿ. ನಿಮ್ಮ ಅಂಗಡಿಗೆ ಬಂದಿದ್ದೆ ತಪ್ಪಾತ, ನಿಮ್ಮ ಅಂಗಡಿಗೆ ಬರಬಾರ್ದಾಗಿತ್ತು. ಸೀರೆ ತೋರ್ಸೋದು ನಿಮ್ಮ ಕರ್ತವ್ಯ ಐತಿ. ನಮಗೆ ಇಷ್ಟ ಬಂದಿದ್ದು ನಾವು ತೊಗೊಳೋರು 10-50 ತೆಗಿಸ್ತೀವಿ, 100 ತೆಗಿಸ್ತೀವಿ. ಅದನ್ನೇ ನೀವು ಕೇಳ್ತೀರಿ. ಹಿಂಗೆಲ್ಲ ಮಾತಾಡಿಲ್ಲ. ನಾವೇನು ಕಲ್ ಕೊಡ್ತೇವಿಲ್ಲ, ಇದು ಕಲ್ ಕೊಡ್ತೇವನ ರೊಕ್ಕ ಕೊಡ್ತೇವಿಲ್ಲ, ಏನು ಪುಕ್ಷಟ್ಟಿ ಕೊಡಾಕತ್ತೀರ ಅಂತ 1-2 ಆಕಿ ಮಾತಾಡಿದ್ದು. ಯಾಕ ಈಕಿ ನನ್ನ ಮಗ ನನ್ನ ಸೊಸಿ ಇಬ್ರು ಅಕ್ಕಿಗೆ ಬೈಬೇಕು ಬೇಡ ಅಲ್ಲ. ಹಾಗೆಲ್ಲ ಮಾತಾಡಬೇಡ್ರಿ, ಏನಾದ್ ತಗೋರಿ ಯಾರದಾರ ಒಂದು ಮಾತು ಅಂದ್ರೆ ಅಂದಿದ್ದಾರ ಅಂತೇಳಿ ಒಂದು ಮಾತು ಆಕಿಗೆ ಬೈಲಿಲ್ಲ. ವಾಪಸ್ ಉಲ್ಟಾ ನನಗೆ ಬಾಯಿಗೆ ಬಂದಂಗೆ ಬೈದು ಏನ ಅಯ್ಯೋ ಯಾ ನಮ್ನಿ ಆಕಿ ಬಂದಾಕಿ ಗಿರಾಕಿ ಮುಂದೆ ನನ್ನ ಮರ್ಯಾದೆ ತೆಗೆದು ಅಂಗಡಿಗೆ ಕಾಲಿಡ್ಬೇಡ ಇನ್ನಮ್ ನೀನು ಅಂತ ಜಾಡಿಸ್ಬಿಡ್ಬೇಕ. ಹೌದಾ? ಇಷ್ಟ ಅಲ್ಲೇ ಆಗಿದ್ದೆ? ಇಷ್ಟೇ ಆಗಿದ್ದು. ಇಷ್ಟಕ್ಕೆ ಹಂಗೆಲ್ಲ ಅಂದ್ಬಿಟ್ರವ. ಹೌದಾ? ಅಣ್ಣಿ ಯಾಕೆ ಹಿಂಗಂದ ಅಮ್ಮದ? ಅಲ್ಲ ಅಕ್ಕಿ ಇಲ್ಲಾಂದ್ರೆ ಮತ್ತೆ ಬೇಕು ಬರ್ತಿದ್ಲು. ಹಂಗೆ ಮಾತಾಡಿದ್ದು ಅದು ಯಾಕೆ ಸರಿ ಆಗ್ಲಿಲ್ಲ ಬಿಡೋದು. ಹೋಗ್ಲಿ ಬಿಡವ, ಅದನ್ನ ದೊಡ್ಡದು ಮಾಡ್ಕೊಬೇಡ. ಈಗ ಏನೋ ಆತ ಕೆಲ್ಸದ ಟೆನ್ಷನ್ ಒಳಗೆ ಅಥವಾ ಏನಾರ ಕೆಲ್ಸದ ಒತ್ತಡ ನೋಡು ಮನುಷ್ಯ, ಅದಕ್ಕೆ ಏನಾರ ಸಿಟ್ಟಿಗೆ ಏನಾರ ಒಂದು ಮಾತು ಅಂದಿರ್ಬೇಕು. ನಾ ಮನೆಯಾಗ ಆಮೇಲೆ ಆರಾಮಾಗಿ ನಿಧಾನಾಗಿ ಮಾತಾಡು. ಏನು ನಾ ಹೇಳ್ತೇನೆ ತಗೋ ಫೋನ್ಯಾಗ ಅಣ್ಣಗೆ, ನೀ ಏನು ತಲೆ ಕೆಡಿಸ್ಕೊಬೇಡ. ಅಷ್ಟು ಕೈಗೆ ಸಿಟ್ಟು ಹಾಕೊಂಡು ಕುಂದ್ರಬೇಡವ, ಆರಾಮಾಗಿರ. ಏನು ಆರಾಮಾಗಿರೋದ ಏನು? ಅತ್ತಿ ಯಾವಾಗ ಬಂದ್ರಿ? ಈಗ ಬಂದೆಪ್ಪ. ಆರಾಮದೇನಪ್ಪ? ಆರಾಮದಿನತಿ. ಯಾಕತಿ ಹಂಗ ಇರ್ತಾವಲ್ಲಪ್ಪ ಸಂಸಾರ ಜಂಜಾಟ ಆದ್ಮೇಲೆ. ಸರಿ. ಅವ ನಾನು 4 ದಿನ ಚಿಕ್ಕಮಂಗ್ಳೂರ್ಗೆ ಹೊಂಟೇನಿ. ಬರೋದು 4 ದಿನ ಆಕತ್ತವ. ನನ್ನ ಕೆಲ್ಸದ ಮೇಲೆ ಹೊಂಟೇನಿ. 4 ದಿನ ಅಪ್ಪ? ಯಪ್ಪ 4-5 ದಿನ ಎದಕ್ಕೆ ಹಾಕಿಲ್ಲ ಕೆಲ್ಸದ ಮೇಲೆ? ಮನ್ಯಾಗ ನಮ್ಮನ್ನ ಅಷ್ಟ ಬಿಟ್ಟು ಬೇಡಪ್ಪ. ಹಂಗಂದ್ರೆ ಹೆಂಗವ? ದುಡಿಬೇಕಲ್ಲ. ನಾನು ಸ್ವಲ್ಪ ಕೆಲಸ ಅದಾವು ನನಗೀಗ, ಇರೋಕ್ಕಾಗಲ್ಲ. ಲೇಟ್ ಆಗತ್ತೆ. ಈಗ ಆಲೇ ಬಟ್ಟೆ ಇಟ್ಕೊಂಡೇನಿ. ನಾ ಬರ್ತೇನೆ ತಗೋ. ಆಯ್ತಪ್ಪ, ಹುಷಾರಿ ನೋಡ ಹಂಗಾರೆ ಜಾಕಿ. ಸರಿ, ನಾ ಹೋಗಿ ಬರ್ತೀನಿ. ನಾ ಹೋಗಿ ಮುಟ್ಟಿನ ಫೋನ್ ಮಾಡ್ತೇನೆ ನೋಡು. ಸರಿ, ಹುಷಾರಿ ಏನ್ರಿ. ಟೈಮ್ ಸರಿ ಊಟ ಮಾಡ್ರಿ. ಆಮೇಲೆ ಅಲ್ಲೇ ನಿಮ್ಮ ದೋಸ್ತರದಾರ ಅವ್ರದಾರ ಇವ್ರದಾರ ಅಂತೇಳಿ ಅವ್ರ ಜೊತೆ ಸೇರ್ಕೊಂಡು ಕುಡಿಯೋಕ್ಕದು ಹೋಗ್ಬೇಡ್ರಿ ಜಾಸ್ತಿ. ಏನು ಆರೋಗ್ಯದ ಕಡೆ ಗಮನ ಇರಲಿ. ಭಾಳ ಕುಡಿಬೇಡ್ರಿ. ನಾ ರಾತ್ರಿ ಫೋನ್ ಮಾಡ್ತೀನಿ. ನೀವೇನಾರು ಭಾಳ ಕುಡ್ದಿರಿ ಅಂತ ಗೊತ್ತಾದ್ರೆ ನಂಗೆ ಬೇಜಾರಾಕೈತೆ ನೋಡ್ರಿ. ಮತ್ತೆ ನಾ ಈಗ ಹೇಳತ್ತೀನಿ. ಏನು ಅರ್ಥ ಆತಾ? ಅವ ನೀಗ ಬೇಜಾರು ಮಾಡ್ಕೊಬೇಡ. ನಾ ಅಣ್ಣಗೆ ಮಾತಾಡ್ತೇನೆ ತಗೋ. ಏನು ಬೇಜಾರು ಮಾಡ್ಕೊಳಕ್ಕೆ ಏನೈತವ? ನನಗಂತೂ ಮನೆಗೆ ಹೋಗಾಕಂದ್ರೆ ಮನ್ಸಿಲ್ಲ ನೋಡತ್ತಾಗ. ಎಲ್ಲಾರ ಒಂದು 4 ದಿನ ಇತ್ತಾಗ ಹೋಗ್ಲ ನನ್ನಂಗೆ ಆಗ್ಬಿಟ್ಟತ್ತಾಗ. ಸುಮ್ಮನೆ ಮಠಕ್ಕೆ ಹೋಗಿ ಮಠದಾಗಾರ ಇರ್ತೇನೆ ಅತ್ತಾಗ. ಅಯ್ಯೋ, ಮಠಕ್ಕೆ ಯಾಕೆ ಹೋಗ್ತೀರಿ? ಹೆಂಗಿದ್ರು ಮನ್ಯಾಗ ಮಗನೂ ಇರಂಗಿಲ್ಲ, ಅವನು ಕೆಲ್ಸದ ಮ್ಯಾಗ ಹೊಂಟಾನ. ಮತ್ತೆ ನೀವು 4 ದಿನ ಇಲ್ಲೇ ಇರ್ರಿ. ನಮಗೂ ಒಂದು ಜೋಡಿ ಇದ್ದಂಗೆ ಆಕತಿ. ಒಂಥರ ಧೈರ್ಯನೂ ಹೌದು. ಮನ್ಯಾಗ ಮಂದಿ ಭಾಳ ಅದಾರ ಅಂತ ಅನಿಸ್ತತಿ. ಹೌದಿಲ್ರಿ? ಮನೆ ಬಿಡ್ಸಕ್ಕಂತೇಳಿ ಮನ್ಯಾಗ ರೊಕ್ಕ ಇಟ್ಟತಿ. ಒಂಥರ ಇಬ್ಬರೇ ಹೆಣ್ಮಕ್ಳು ಇರಕ್ಕೆ ಒಂಥರ ಅಂಜಿಕೆನೂ ಆದಂಗೆ ಆಕತಿ. ನೀವು ಬಂದಿದ್ದು ಒಂಥರ ಒಳ್ಳೇದೇ ಆತು. ನೀವಿರ್ರಿ, ಒಂದು 4 ದಿನ ಇದ್ದ ಹೋಗ್ರಿ. ಏನಂತೀರಿ? ಅಲ್ಲ ನಾನು ಅರ್ಬಿ ಅದು ಏನು ತಂದಿಲ್ಲ. ಅಯ್ಯೋ,
ಅದಕ್ಕೆ ಏನಾಯ್ತು ತಗೋರಿ ನಿಕ್ಕಿವ ಅದಾವಲ್ಲ ಅಷ್ಟು ಸೀರೆ ಅದಾವು ಜಂಪರ್ ಅದಾವು ನನಗೂ ಅದಾವಪ್ಪ ಸೀರೆ ಜಂಪರ್ ನಾನು ಬೇಡ ಅಂದ್ರೆ ನಿಮ್ಮ ಮಗಳದ್ದು ಹಾಕೋರಿ ಏನಾಗದೈತಿ ಅದಕ್ಕೆ ಯಾಕೆ ಇದು ಮಾಡ್ತೀರಿ 4 ದಿನ ಇದ್ರಿ ಇರ್ರಿ ಹಾಂ ಹ್ಞೂನವ ಒಂದು 4 ದಿನ ಇರು ಯಾಕೆ ಒಲ್ಲೆ ಅಂತೀನಿ ಅಣ್ಣನ ಕೊಟ್ಟು ಮಾತಾಡ್ತೀನಿ ತಗೋ ಹಂಗೆ ಕಂದಿ ಅಂತೇಳಿ ಏನು ಬೇಡ ಬೇಡ ಏನು ಮಾತಾಡಕೋಬೇಡ, ಸುಮ್ಮನೆ ಅವನದೊಂಥರ ವಾದಿಸ್ತಾನ. ಅವೇನು ಹೆಂಡತಿ ಬಿಟ್ಟು ಕೊಡ್ತಾನ? ಇಲ್ಲ, ಹೆಂಡತಿ ಮಾಡಿದ್ದ ಸರಿ, ತಾ ಮಾಡಿದ್ದ ಸರಿ ಅಂತಾನ. ಯಾಕೆ ಮತ್ತೆ ನಾ ಇಲ್ಲಿ ಬಂದು ಚಾಡ ಹೇಳಿ, ಚಾಡ ಅಂತಲ್ಲ, ನನ್ನ ಮನ್ಸಿನ ದುಃಖ ಹೇಳ್ಕೊಂಡೇನಿ ಅಂತ ಗೊತ್ತಾದ್ರೆ ಅವ್ರಿಗೆ ಮತ್ತೆ ಇಲ್ಲ ಬಾರದ ಕಡೆ ಎಲ್ಲ ಊರ್ದು ಸಿಟ್ಟು ಬರ್ತೈತಿ. ಯಾಕೆ ಬೇಕತ್ತಾಗ ಹೌದಿಲ್ಲ? ಹೋಲತ್ತಾಗ ಸುಮ್ಮನೆ ಮನ್ಯಾಗ ಅದೇನಂತಾರಲ್ಲ 4 ದಿನ ಬಿಟ್ಟು ಹೋದ್ಮೇಲೂ ಮತ್ತೊಟ್ಟು ಜಾಸ್ತಿ ಏನಾರ ಮಾಡಕತ್ತಿಗಿತ್ತಾರ. ಒಂದು 4 ದಿನ ಇದ್ದೋಕೇನು. ಆಯಿತು, ನೀವು ಮಾತಾಡ್ಕೊಂಡು ಕುಂದ್ರಿ ಒಂಚೂರು ಚಾ ಮಾಡ್ಕೊಂಬರ್ತೇನೆ. ಮನೆ ಅಂದಿಂದ ಇವೆಲ್ಲ ಇರೋದೆ ಸಹಜ, ಏನು ಮಾಡೋಕ್ಕಾಕತ್ತೆ ಹೇಳ್ರಿ. ಏನು ಸಹಜನ ಏನಪ್ಪ, ಈಗೆಲ್ಲ ಸೊಸಿ ಆಕಿನ ಒಂಚೂರು ದುಡ್ಯಾಕತ್ಬಿಟ್ಲಲ್ಲ ಈಗ, ಹಂಗಾಗಿ ಹಿರಿತನ ಮಾಡಕ್ಕೆ ಓಡಾಡ್ತಾಳೆ ಆಕಿನು. ಮೊದ್ಲು ನೋಡ್ಬೇಕು ನೀವು, ನಾಯಿ ಕುನ್ನಿದ್ದಂಗಿದ್ಲು ಹೊಸ್ದಾಗಿ ನಮ್ಮ ಮನೆಗೆ ಬಂದಾಗ. ಈಗ ಅಯ್ಯೇ ಗುಮ್ಮು ತರಲ್ಲ, ಗೂಳಿ ಗೂಳಿ ಅದಂಗ ಈಗ ಮಾತೆತ್ತಿದ್ರೆ ಹುಚ್ಚನಾಗತ್ತೆ ಅಡ್ಕಂತ ಮೈ ಮ್ಯಾಗ ಬರ್ತಾಳೆ.